ಅದೇನಾಗುತ್ತೆ ಅಂದ್ರೆ ಎಲ್ಲರಲ್ಲೂ ಬದಲಾವಣೆ ಬರ್ಬೇಕು. ಆ ಥರ ಸಿನಿಮಾ ಇವಾಗ ನೋಡ್ತೀನಿ ಅಂತ ಕೊಡ್ತಾರೆ ಜನ, ನೋಡಲ್ಲ. ಯೂತ್ಸ್ ನೋಡಲ್ಲ, ಎಲ್ಲಿ ನೋಡ್ತಾರೆ? ಆ ಥರ ಸಿನಿಮಾ ಕೊಟ್ರೆ ನೋಡ್ತೀನಿ ಅನ್ನೋರು ಇದ್ರೆ ಮಾಡ್ತಾರೆ, ಯಾಕೆ ಮಾಡಲ್ಲ? ನಮ್ಮ ಕಥೆಗಾರರಿಗೆ ಏನು ದುಡ್ಡು ಕಳ್ಕೊಳಕ್ ಇಷ್ಟ ಇರುತ್ತಾ? ಏನೂ ಇರಲ್ಲ. ಬಟ್ ಅದೇ ಒಂಚೂರು ಹಿಂದೆ ನಿಂತ್ಕೊಳ್ಳಿ, ಕಷ್ಟ ಆಗುತ್ತೆ. ಅದಕ್ಕೇನಾಗುತ್ತೆ, ಅನ್ನೋರ್ ಥರ ಸಿನಿಮಾನ ಇವತ್ತಿಗೂ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾರೆ, ಹೇಳಕ್ ಸುಲಭ, ಆದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಜನ. ಜನಕ್ಕೆ ಈಗ ನೀನೇನೆ ಹಳೆ ಕಾಲದಲ್ಲಿ ನಾವು ದಾವಣಿ ಲಂಗ ಹಾಕೋತಿದ್ವಿ, ನೀನ್ ಹಾಕೋತಾ ಇದ್ಯಾ? ಅಲ್ಲಮ್ಮ, ನಾನು ಅದನ್ನೇ ಹೇಳ್ತಾ ಇರೋದು. ನೀನ್ ದಾವಣಿ ಲಂಗ ನಾನು ಪ್ರತಿದಿನ ಹಾಕೋತಿದ್ದೆ, ಈ ತರ ಹಾಕೋತಿರ್ಲಿಲ್ಲ. ನೀನ್ ಇವಾಗ ಇದನ್ನ ಹಾಕೋತೀಯ, ನಾನು ಹಾಕೊಳಕ್ಕಾಗಲ್ಲ. ಅವತ್ತಿನ ಕಾಲದಲ್ಲಿ ಏನಿತ್ತು ಆ ಥರ ಪಿಕ್ಚರ್ ಅಣ್ಣವ್ರು ಮಾಡ್ತಾ ಇದ್ರು. ಸ್ವಲ್ಪ ಹೆಂಗೆ ಮನೆ ಸಂಸಾರ ಸಾಂಸಾರಿಕ ಇದನ್ನ ಅಳವಡಿಸ್ಕೋಬೇಕು, ಸ್ವಲ್ಪ ಸ್ವಲ್ಪ ಅಳವಡಿಸ್ಕೊಂಡ್ರೆ ಖಂಡಿತ ಚೇಂಜ್ ಆಗುತ್ತೆ. ಬಟ್ ಎಲ್ಲ ವಿಷಯದಲ್ಲೂ ನಾವು ಅವ್ರು ಹೇಳ್ದಂಗೆ ಫೈನಾನ್ಸ್ ನೋಡ್ಕೊಂಡು ಸಿನಿಮಾ ಮಾಡಬಾರ್ದು. ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಇರಬೇಕು. ಮತ್ತು ಮನೆ ಎಲ್ಲಿಂದ ಬಂದರೂ ನಿಮ್ಮ ಅಕ್ಕ ತಂಗಿಗೆ ಮೈ ತುಂಬ ಬಟ್ಟೆ ಹಾಕೋಬೇಕು ಅಂತಲೇ ಎಲ್ಲ ಹುಡುಗ ಕೇಳೋದು. ಎಲ್ಲಿಂದ ಬಂದರೂ ಅವ್ರ ತಾಯಿ ಚೆನ್ನಾಗಿರ್ಬೇಕು, ಆ ಥರ ಇರುತ್ತೆ.